ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಸಿಂಪಲ್ಲಾಗಿ ತುಂಬಾ ಸಾಫ್ಟಾಗಿ ಯಾವ ರೀತಿ ಪನ್ನೀರ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹೋಮ್ ಮೇಡ್ ಪನ್ನೀರು ಅಂಗಡಿಗಳಲ್ಲೆಲ್ಲ ತಂದು ತಿನ್ನೋ ಬದಲು ಮನೆಯಲ್ಲಿನೇ ಸಿಂಪಲಾಗಿ ಮಾಡ್ಕೋಬೋದು. 2 ಲೀಟ್ರ್ ಹಾಲಿದ್ರೆ ಸಾಕಾಗುತ್ತೆ. 1 ಟೈಮ್ಗೆ ಇಲ್ಲ 2 ಟೈಮ್ ಬೇಕಾದರೂ ಮಾಡ್ಕೋಬೋದು. ಪನ್ನೀರು ಒಂದ್ಸತಿ ಟ್ರೈ ಮಾಡಿ ನೋಡಿ ಈ ರೀತಿ ಪನ್ನೀರು. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ. ಹಾಗೆ ಒಂದು ಲೈಕ್ ಮಾಡಿ, ಮೊದಲು ನೀವೇ ನೋಡ್ಬೋದು. ಈಗ ನೋಡಿ, ನಾನು 2 ಲೀಟ್ರ್ ಆಗುವಷ್ಟು ಹಾಲನ್ನು ತೊಗೊಂಡಿದ್ದೀನಿ. ಹಾಲು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಈಗ ಇದಕ್ಕೆ ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ಸೇರಿಸ್ಕೊಂಡು ಎಲ್ಲ ನೀರು ಜಾಸ್ತಿ ಸೇರಿಸ್ಬಾರ್ದು, 1 ಲೋಟ ಅಷ್ಟು ಆದರೆ ಸಾಕಾಗುತ್ತೆ. ಇದನ್ನು ಮಿಕ್ಸ್ ಮಾಡಿಕೊಂಡು ತಳ ಅಂಟುತ್ತೆ, ಅದರಿಂದ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕು. ಕುದಿ ಬರೋವರೆಗೂ ಚೆನ್ನಾಗಿ ಕುದಿ ಬರಬೇಕು. ನೊರೆ ಎಲ್ಲ ಅದ್ರಾಗೆ ಹಾಕ್ಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಹಾಲು ನೋಡಿ ಚೆನ್ನಾಗಿ ಕಾಯಬೇಕು, ಮಿಕ್ಸ್ ಮಾಡ್ಕೊತ ಕಾಯಿಸ್ಕೋಬೇಕು. ಇಲ್ಲಾಂದರೆ ಹಾಲು ತಳ ಅಂಟುತ್ತೆ, ಅದರಿಂದ ಆಗಾಗ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕಾಯಿಸ್ಕೋಬೇಕಾಗುತ್ತೆ. ಹಾಲು ಮಿಕ್ಸ್ ಮಾಡ್ಕೊತಾ ಇರಬೇಕು ಕುದಿಯೋವಾಗ, ಇಲ್ಲಾಂದರೆ ತಳ ಅಂಟ್ಬಿಡುತ್ತೆ. ನೋಡಿ ಚೆನ್ನಾಗಿ ಕುದಿ ಬಂದಿದೆ. ಈಗ 2 ಕಾಯಿ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ತೊಗೊಂಡಿದ್ದೀನಿ ನಾನು. ಆ ಕಪ್ಗೆ ಸೇರಿಸ್ಕೊಂಡಿದ್ದೀನಿ 2 ನಿಂಬೆಹಣ್ಣಿನ ರಸವನ್ನು. ಇದನ್ನು ಈಗ ಸೇರಿಸ್ಕೊತಾ ಇದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಿಂಬೆಹಣ್ಣಿನ ರಸವನ್ನು ಹಾಕ್ಕೊಂಡ್ರೆ ಆಯಿತು. ಹಾಲೆಲ್ಲ ಚೆನ್ನಾಗಿ ಒಡ್ಕೊಂಡ್ಬಿಡುತ್ತೆ, ನೀರೆಲ್ಲ ಸಪ್ರೇಟ್ ಆಗುತ್ತೆ, ಹಾಲೆಲ್ಲ ಸಪ್ರೇಟ್ ಆಗುತ್ತೆ. ನೋಡಿ ಎಲ್ಲ ಒಡ್ಕೊಂಡ್ಬಿಡುತ್ತೆ ನೀಟಾಗಿ. ನೋಡಿ ಆ ರೀತಿ ಒಡೆದಿದೆ, ನೀಟಾಗೆಲ್ಲ ಒಡೆದ್ಬಿಟ್ಟಿದೆ. ಈಗ ಸ್ಟವನ್ನು ಆಫ್ ಮಾಡ್ತಾ ಇದ್ದೀನಿ. ಏನಾದರೂ ಹಾಲು ಒಡಿಲ್ಲ ಅಂದರೆ ಇನ್ನೂ ಸ್ವಲ್ಪ ಇದ್ದರೆ ಹಾಕ್ಕೋಬೋದು. ನಿಂಬೆಹಣ್ಣಿನ ರಸವನ್ನು ಸೇರಿಸ್ಕೋಬೋದು, ಇಲ್ಲಾಂದರೆ ವಿನಿಗರ್ ಇದ್ರೂ ಅಷ್ಟೇ ಸೇರಿಸ್ಕೋಬೋದು. ನೋಡಿ ಚೆನ್ನಾಗಿ ಒಡೆದಿದೆ. ಈಗ ಇದನ್ನು ಫಿಲ್ಟ್ರ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾನೆಲ್ಲ ಸೋಸ್ಕೊತಾ ಇದ್ದೀನಿ. ಸೋಸ್ಕೊಂಬಿಟ್ಟು ಚೆನ್ನಾಗಿ ತೊಳಿಬೇಕು. ಇದನ್ನು ಹುಳಿ ಅಂಶ ಎಲ್ಲ ಹೋಗುವವರೆಗೂ ಚೆನ್ನಾಗಿ ತೊಳ್ಕೊಬರ್ಬೇಕು 4ರಿಂದ 5 ಸತಿ, ಇಲ್ಲಾಂದರೆ ಹುಳಿ ಹುಳಿಯಾಗಿ ಇರುತ್ತೆ ಪನ್ನೀರು. ನೋಡಿ ಇದನ್ನು ಒಂದು 4ರಿಂದ 5 ಸತಿ ಚೆನ್ನಾಗಿ ತೊಳ್ಕೊಂಡು ಬರ್ತೀನಿ ನಾನು. ತೊಳ್ಕೊಂಡು ಬಂದಿದ್ದೀನಿ ನೋಡಿ. 4ರಿಂದ 5 ಸತಿ ಚೆನ್ನಾಗಿ ತೊಳೆದ್ರೆ ಅದರಲ್ಲಿರೋ ಹುಳಿ ಅಂಶ ಎಲ್ಲ ಹೊರಟೋಗುತ್ತೆ. ತೊಳ್ಕೊಂಡು ನೀಟಾಗಿ ಎತ್ಕೊಂಡು ಬಂದಿದ್ದೀನಿ. ನೋಡಿ ಆ ರೀತಿ ತೊಳ್ಕೊಂಬರ್ಬೇಕು. ಈಗ ಒಂದು ಬಟ್ಟೆ ಮೇಲೆ ಹಾಕ್ಕೊತಾ ಇದ್ದೀನಿ. ಒಂದು ಪ್ಲೇಟ್ಗೆ ಬಟ್ಟೆ ಹಾಕ್ಕೊಂಡು ಚಿಕ್ಕದು ಯಾವುದಾದ್ರೂ ಒಂದು ಪ್ಲೇಟೋ ಇಲ್ಲ ಒಂದು ಬಟ್ಲಾದರೂ ಸರಿನೇ ಸೇರಿಸ್ಕೊಂಬಿಟ್ಟು ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಈಗ ಒಂದು ಪ್ಲೇಟನ್ನು ತೊಗೊಂಡಿದ್ದೀನಿ. ಆ ಪ್ಲೇಟ್ ಒಳಗಡೆ ಒಂದು ಬಟ್ಟೆಯನ್ನು ಹಾಕಿದ್ದೀನಿ, ತೆಳುವಾಗಿರುವಂತಹ ಬಟ್ಟೆ. ಕಾಟನ್ ಬಟ್ಟೆ ಇದ್ರೂ ಹಾಕ್ಕೋಬೋದು. ನಾನು ಇಲ್ಲಿ ವೇಲನ್ನು ಹಾಕ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ನೋಡಿ ಬಟ್ಟೆ ಮೇಲೆ ಹಾಕ್ಬಿಟ್ಟು ಆ ರೀತಿ ನೀರೆಲ್ಲ ಕ್ಲೀನಾಗಿ ಹಿಂಡಾಕಬೇಕಾಗುತ್ತೆ. ನೀರೆಲ್ಲ ಹೊರಟೋಗಿದೆ. ಆ ರೀತಿ ನಾವು ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಸ್ವಲ್ಪ ನಮಗೆ ಎಷ್ಟು ತೆಳುವಾಗಿ ಬೇಕೋ ಇಲ್ಲ ಮಂದವಾಗಿ ಬೇಕೋ ನೋಡಿಕೊಂಡು ಪನ್ನೀರು ಆ ರೀತಿ ಹಾಕ್ಕೊಂಬಿಟ್ಟು 4 ಕಡೆನೂ 4 ರೀತಿಯಾಗಿ ಮರ್ಚ್ತಾ ಇದ್ದೀನಿ. ಆ ರೀತಿ ನೋಡಿ 4 ಕಡೆನೂ ಬಾಕ್ಸ್ ಟೇಪ್ ಥರ ಮರ್ಚ್ತಾ ಇದ್ದೀನಿ. ಮರ್ಚಿಬಿಟ್ಟು ಇದ್ರ ಮೇಲೆ 1 ಅವರ್ ಏನಾದರೂ ತೂಕ ಇಟ್ಟರೆ ಆಯಿತು, ಪನ್ನೀರ್ ಅನ್ನೋದು ರೆಡಿ ಆಗುತ್ತೆ. ನೋಡಿ ಆ ರೀತಿ ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟಿದ್ದೀನಿ, ಅದ್ರಿಗೆ ಅಡ್ಜಸ್ಟ್ ಆಗುವ ರೀತಿ. ಮತ್ತು ಅದ್ರ ಮೇಲೆ ತೂಕ ಏನಾದರೂ ಇಡಬೇಕು. ನೋಡಿ 1 ಗಂಟೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಪ್ಯಾಕೆಟ್ ಹಾಲನ್ನು ಬಳಸಿರೋದು. ನಾವು ಮಾಮೂಲಿ ಮನೆಗೆಲ್ಲ ಡೈರಿ ಹಾಲನ್ನೇ ಬಳಸೋದು. ನಾನು ಆ ಪ್ಯಾಕೆಟ್ ಹಾಲಿತ್ತು, ಅದರಿಂದ ಪ್ಯಾಕೆಟ್ ಹಾಲನ್ನು 2 ಲೀಟ್ರ್ ಆಗೋಷ್ಟು ಹಾಲನ್ನು ಬಳಸಿದ್ದೀನಿ. ಈಗ ನೋಡಿ ನನ್ನ ಸೈಡ್ಗೆ ಎಲ್ಲನೂ ತೂಕ ಇರಲಿಲ್ಲ, ಅಡ್ಜಸ್ಟ್ ಆಗಿಲ್ಲ. ತೂಕ ಎಷ್ಟು ಅಡ್ಜಸ್ಟ್ ಆಗಿದೆಯೋ ಅಷ್ಟು ಶೇಪು ಅನ್ನೋದು ಕ್ಲೀನಾಗಿ ಬಂದಿದೆ. ಸೈಡಲ್ಲೆಲ್ಲ ಸರಿಯಾಗಿ ಬಂದಿಲ್ಲ. ನಾವು ಶೇಪು ತೂಕ ಚೆನ್ನಾಗಿ ಇಡೋದ್ರಿಂದ ಚೆನ್ನಾಗಿ ಬರುತ್ತೆ. ನೋಡಿ ಪನ್ನೀರು ಮೃದುವಾಗಿ ಸಾಫ್ಟಾಗಿ ಬಂದಿದೆ. ಇದೇ ರೀತಿ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿ ಬರುತ್ತೆ ಪನ್ನೀರ್ ಅನ್ನೋದು. ನಾನು ಸೈಡೆಲ್ಲ ತೆಗ್ದಾಕಿದ್ದೀನಿ. ಅದ್ರ ಮೇಲೆ ನಾವು ತೂಕ ಚೆನ್ನಾಗಿಟ್ಟಿದ್ರೆ ಪನ್ನೀರ್ ಅನ್ನೋದು ಚೆನ್ನಾಗಿ ಬರ್ತಾಯಿತ್ತು. ಸೈಡಲ್ಲೆಲ್ಲ ನಾನು ಇಟ್ಟಿರುವಂತಹ ತೂಕ ಅಡ್ಜಸ್ಟ್ ಆಗಿಲ್ಲ, ಅದರಿಂದ ಸೈಡಲ್ಲೆಲ್ಲ ಹಾಗಾಗೇ ಇದೆ ಪನ್ನೀರು. ನೋಡಿ ತೂಕ ಅಡ್ಜಸ್ಟ್ ಆಗಿರೋ ಕಡೆ ಎಲ್ಲ ನೀಟಾಗೆಲ್ಲ ಅಡ್ಜಸ್ಟ್ ಆಗಿದೆ. ನೋಡಿ ಒಂದು ಸತಿ ಟ್ರೈ ಮಾಡಿ ನೋಡಿ, ಇದೇ ರೀತಿ ತುಂಬಾ ಚೆನ್ನಾಗಿರುತ್ತೆ, ಸಾಫ್ಟಾಗಿ ಬರುತ್ತೆ ಪನ್ನೀರ್ ಅನ್ನೋದು. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.